ಇದರಿಂದ ಹೆಚ್ಚಿಗೆ ಲಾಭ ಯಾರಿಗೆ ಆಗ್ತದಪ್ಪ ಅಂದರೆ ಹೇಳಿದ್ದೆ ನಿಮಗೆ, ವ್ಯಾಪಾರಿಗೆ, ಇಂಡಸ್ಟ್ರಿಯಲಿಸ್ಟಿಗೆ. ಇದರಿಂದ ರೈತರಿಗೆ ಅಂತ ಏನಿಲ್ಲ. ರೈತರಿಗೆ ಏನಪ್ಪ ಅಂತಂದ್ರೆ ಕೆಲವು ಕೊಟ್ಟಿವಿ ಅಂತ ಹೇಳ್ತಾರೆ ಅಷ್ಟೇ, ಎಷ್ಟು ಮಟ್ಟಿಗೆ ಅನ್ನೋದು ಆ ಮಾತು ಬೇರೆ. ಯಾಕಂದ್ರೆ ಏನೋ ಮನೆ ನೋಡಿದ್ರಿ ನೀವು, ರೈತ ಕಬ್ಬಿನ ಸಲುವಾಗಿ ಏನೋ ಒಂದು 300 ರೂಪಾಯಿ ಹೆಚ್ಚು ಕೊಟ್ಟಿದ್ದು ದೊಡ್ಡ ಸುದ್ದಿ ಮಾಡಿದರು. ಆದರೆ ಯಾವ ರೀತಿಯಾಗಿ ಆ ರೈತನಿಂದ ಕಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋದಿಲ್ಲ. ಅಂದರೆ ಒಟ್ಟಾರೆಯಾಗಿ ಇಲ್ಲಿಯ ಬುದ್ಧಿವಂತ ವರ್ಗ ಅಂದರೆ ವ್ಯಾಪಾರಿ ವರ್ಗ ಮತ್ತು ಇಂಡಸ್ಟ್ರಿಯಲಿಸ್ಟ್ ಔದ್ಯೋಗಿಕ ವರ್ಗದವರಿಗೆ ಹೆಚ್ಚಿನ ಅನುಕೂಲಗಳು ಮಾಡಿಕೊಡ್ತಾರೆ ಇಲ್ಲಿ ನಮ್ಮ ಆಡಳಿತಗಳು ಅಂತೇಳಿ. ಮತ್ತು ಈಗಾಗಲೇ ಒಂದು ನಿಮಗೆ ಗೊತ್ತದ, ಭಾಳ ಸಲ ಮಾತಾಡಿದ್ದದ, ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇಲ್ಲಿಯ ಕಾರ್ಪೊರೇಟ್ಗಳು ಈ ದೇಶದ ಹೆಚ್ಚು ಕಡಿಮೆ 30-35% ತನಕನೂ ಬಂಡವಾಳ ತೆಗೆದುಕೊಂಡು ನಮ್ಮ ಕೈ ಇಟ್ಕೊಂಡದ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಆನಂತರ ಉಳಿದವರು ಬಂಡವಾಳಶಾಹಿಗಳು ಬರ್ತಾರಲ್ರಿ, ಮತ್ತಾರು ಬರ್ತಾರೆ, ಅವರು ದುಡ್ಡುಗಳು ಹೆಚ್ಚಾಗಿದ್ದಾವೆ. ಆದ್ರೆ ಈ ಎಲ್ಲ ಕೂಡಿಸ್ಕೊಂಡು ನಾವು ಬಡವ್ರ ಬಗ್ಗೆ ವಿಚಾರ ಮಾಡಿದಾಗ ಅಥವಾ ಹಿಂದುಳಿದವ್ರ ಬಗ್ಗೆ ವಿಚಾರ ಮಾಡಿದಾಗ ಇವ್ರದಾಗ ಭಾಳ ಕಡಿಮೆ ದುಡ್ಡು ಅಂತ ದುಡಿಯುವ ವರ್ಗದಲ್ಲೇ ಅದೆಲ್ಲ ಕುಡಿದ್ರು ಒಂದು 25-30% ಆಗ್ತದೆ. ಉಳಿದೆಲ್ಲ 70-75% ಈ ಒಂದು ಕಾರ್ಪೊರೇಟ್ಗಳು, ಈ ಒಂದು ಕ್ಯಾಪಿಟಲಿಸ್ಟು ಇವ್ರ ಕಡೆ ದುಡ್ಡು ಹೋಗ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವ್ರಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಇಲ್ಲಿಯ ನಮ್ಮ ರಾಜಕೀಯ ಶಕ್ತಿಗಳು ಅಥವಾ ರಾಜಕೀಯ ಪಕ್ಷ ಮಾಡಿಕೊಡ್ತಾವೆ ಅಂತೇಳಿ. ಅದರಲ್ಲೂ ನಮ್ಮ ಮೋದಿಯವ್ರು ಬಂದ ಮೇಲೆ ವಿಶೇಷವಾಗಿ ಭಾಳಷ್ಟು ಹೆಚ್ಚು ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಆಗಿದ್ದೀನಿ ಸುಳ್ಳಲ್ಲ, ಅವರ ಆರ್ಥಿಕ ಅಭಿವೃದ್ಧಿನೂ ಹೆಚ್ಚಾಗಿದ್ದೀನಿ ಸುಳ್ಳಲ್ಲ. ಮತ್ತು ಅವರ ಆರ್ಥಿಕ ಅಭಿವೃದ್ಧಿಯನ್ನು ನಮ್ಮ ರಾಷ್ಟ್ರದ ಅಭಿವೃದ್ಧಿ ಪಾಲನೆ ಹೇಳ್ಕೊಂಡು ಇವತ್ತು ಜಗದ 4ನೇ ಶ್ರೀಮಂತ ದೇಶ ಅಂತ ಹೇಳ್ಕೊಳ್ತಾ ಇದ್ದೀವಿ. ನಾವು ಆರ್ಥಿಕ ಬದ್ಧರಾಗಿ ಹೇಳ್ಕೊಳ್ತಾ ಇದ್ದೀವಿ. ಆದರೆ ಪ್ರತಿಯೊಬ್ಬನ ಹೆಚ್ಚು ಕಡಿಮೆ ಈ ಸಲ ಆದಾಯ ಭಾಳ ಕಡಿಮೆ ಆಗಿದೆ ಅನ್ನುವಂಥದ್ದು. 1 ಲಕ್ಷ 1.5 ಲಕ್ಷ ತನಕ ಎಲ್ಲರೂ ಕೂಡ ಎವರೇಜ್ ಮಾಡಿದಾಗ ಅಷ್ಟು, ಇನ್ನೂ ಕಡಿಮೆ ಆಗಿದ್ರೆ ಹೆಚ್ಚಾಗಲಿಕ್ಕಿಲ್ಲ ಅನ್ನುವಂಥದ್ದು. ಇವೆಲ್ಲನೂ ಗಮನಿಸಿದಾಗ ಈ ಪಾರ್ಟಿ ಫಂಡ್ಗಳಿಂದ ಲಾಭ ಹೆಚ್ಚಿಗೆ ಯಾರಿಗೆ ಆಗ್ತದಪ್ಪ ಅದು ಹೆಚ್ಚಿನ ಇದೆ, ಜಸ್ಟ್ ವ್ಯಾಪಾರಿಗಳಿಗೆ ಮತ್ತು ಅದೇ ಕಾಲಕ್ಕೆ ಇಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳಿಗೆ, ಕಂಪ್ನಿಗಳಿಗೆ ಹೆಚ್ಚು ಲಾಭ ಆಗ್ತದೆ, ಉಳಿದವ್ರಿಗಿಲ್ಲ. ಮತ್ತು ಈ ಒಂದು ಪಿರಿಯಡಲ್ಲಿ ಕಳೆದ 11 ವರ್ಷಗಳ ಪಿರಿಯಡಲ್ಲಿ ಲೆಕ್ಕ ಹಾಕಿದಾಗ ಅರೌಂಡ್ ಅಬೌಟ್ 2 ರಿಂದ 2.5 ಲಕ್ಷ ಕಂಪ್ನಿಗಳು